ನಮಸ್ಕಾರ ಆತ್ಮೀಯರೇ. ಭಾರತ ದೇಶದಲ್ಲಿ ಯಾವುದೇ ರಾಜ್ಯದ ಎಕ್ಸಾಮ್ ನಡೆಸಿದ್ರು ಅದು ಮೊದಲನೇದಾಗಿ ಡಿಸ್ಕಷನ್ ಕರ್ನಾಟಕದಲ್ಲಿ ಆಗ್ತಕ್ಕಂಥದ್ದು ಶಾಂತ ಮಾರ್ಗದಲ್ಲಿ. ಐ ಆಲ್ವೇಸ್ ಬಿಲೀವ್ ಏನಪ್ಪ ಅಂತಂದರೆ ಯಾವುದೇ ರಾಜ್ಯದ ಪರೀಕ್ಷೆ ಆಗಲಿ ಕಾನ್ಸೆಪ್ಟ್ಗಳು ಚೇಂಜ್ ಆಗಲ್ಲ. ಈಗ ಉತ್ತರ ಪ್ರದೇಶ ಎಕ್ಸಾಮ್ ನಡೆಸಿದರೆ ಹಿಮಾಲಯ ಚೇಂಜ್ ಆಗಲ್ಲ, ಕರ್ನಾಟಕದವ್ರು ಪರೀಕ್ಷೆ ನಡೆಸಿದರೆ ಹಿಮಾಲಯ ಚೇಂಜ್ ಆಗಲ್ಲ. ಪಿ ಸಿಗೆ ಕೇಳಿದ್ರು ಅದೇ ಹಿಮಾಲಯ, ಐ ಎ ಸಿ ಕೇಳಿದ್ರು ಅದೇ ಹಿಮಾಲಯ. ಓಕೆ, ಆದರೆ ಕೇಳ್ತಕ್ಕಂತಹ ಡೆಪ್ತ್ ಚೇಂಜ್ ಆಗುತ್ತೆ. ಸೊ ಇಂದು ನಾನು ನಿಮ್ಮ ಮುಂದೆ ತಂದಿರತಕ್ಕಂತಹ ಪ್ರಶ್ನೆ ಪತ್ರಿಕೆ ಯಾವುದಂದರೆ ಉತ್ತರ ಪ್ರದೇಶದ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸಿದಂತಹ ಒಂದು ಪರೀಕ್ಷೆ. ಸೇಮ್ ಕಾನ್ಸೆಪ್ಟ್ಸ್ ರಿಪೀಟ್ ಆಗುತ್ತೆ. ಸೊ ನೋಡಿ, ಉತ್ತರ ಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರ ಒಂದು ಪ್ರಶ್ನೆ ಪತ್ರಿಕೆ UPPCS ಪ್ರಿಲಿಮ್ಸ್ ಎಕ್ಸಾಮ್ಸ್ ನಮ್ಮಲ್ಲಿ ಹೇಗೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ನವರು ಹೇಗೆ ಪ್ರಿಲಿಮ್ಸ್ ಕಂಡಕ್ಟ್ ಮಾಡ್ತಾರೆ, ಇಲ್ಲಿ ನಾನು ಕಂಡು ಬಂದಿರತಕ್ಕಂತಹ GS ಪೇಪರ್ 1. ಸೊ ನೀವು IAS ಆದರೂ ಪ್ರಿಪೇರ್ ಆಗಿ, IPS ಆದರೂ ಪ್ರಿಪೇರ್ ಆಗಿ, KS ಆದರೂ ಆಗಿ, PC, PDO, FDA, SDA, JE ಎಲ್ಲ ಎಕ್ಸಾಮ್ಸ್ ಪ್ರಿಪೇರ್ ಆಗಿ, ಕಾನ್ಸೆಪ್ಟ್ಸ್ ಮಾತ್ರ ಅವೇ ರಿಪೀಟ್ ಆಗುತ್ತೆ. ವಿತ್ ಎವಿಡೆನ್ಸ್ ಸಮೇತ ನಾನು ನಿಮಗೆ ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾ ಇದ್ದೀನಿ. ಆತ್ಮೀಯರೇ, ಕ್ವಶನ್ ನಂಬರ್ 1 to ಮೊದಲ ಒಂದು 1 to 16 ಕ್ವಶನ್ಸ್, 1 to 16th ಕ್ವಶನ್ ಆಲ್ರೆಡಿ ವಿ ಹ್ಯಾವ್ ಡೆಲ್ಟ್ ಇನ್ ದಿ HYT ಕ್ಲಾಸಸ್. ಹೈ ಯೀಲ್ಡಿಂಗ್ ಟಾಪಿಕ್, ಹೈ ಯೀಲ್ಡಿಂಗ್ ಟಾಪಿಕ್ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಜನ ಪ್ರಶ್ನೆ ಕೇಳ್ತಿರ್ತಾರೆ, ಹೇಗೆ ಮಾಡ್ತಾರೆ ಹೈ ಯೀಲ್ಡಿಂಗ್ ಟಾಪಿಕ್ ಅಂದರೆ ಸಿಂಪಲ್ ಆಗಿದ್ದೀನಿ. ಈಗ 6ನೇ ಬ್ಯಾಚ್ ಸ್ಟಾರ್ಟ್ ಆಗಿದೆ, ಎಕನಾಮಿಕ್ಸಿಂದ ಆರಂಭ ಆಗ್ತಾ ಇದೆ. ಪೊಲಿಟಿ, ಹಿಸ್ಟರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್, ಎನ್ವೈರನ್ಮೆಂಟ್, ಮ್ಯಾಪ್ ವರ್ಕು, ಇವಿಷ್ಟನ್ನು ಹೇಗೆ ಎಕ್ಸಾಮ್ಸ್ ಆ್ಯಂಗಲಿಂದ ಓದಬೇಕಂತಕ್ಕಂತಹ ಅಂಶ ಹೇಳ್ತೀನಿ. ತದನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಮ್ದು ಏನಪ್ಪ ಅಂದರೆ ವಿ ಬಿಲೀವ್ ಇನ್ ಹೋಮ್ವರ್ಕ್. ಆಲ್ರೆಡಿ ಯೂಟ್ಯೂಬಲ್ಲಿ ಹೋಮ್ವರ್ಕ್ ಅಂದರೆ ಏನು, ಅದನ್ನು ಯಾವ ಆ್ಯಂಗಲಿಂದ ಬರಿಬೇಕಂತ ಹೇಳಿದ್ದೀವಿ. ನಮ್ಮಲ್ಲಿ ಬೆಸ್ಟ್ ಹೋಮ್ವರ್ಕ್ಗಳನ್ನ ನಾನು ಗ್ರೂಪಲ್ಲಿ ಡಿಸ್ಕಷನ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಡಿಸ್ಕಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸೊ ನೀವು HYT ಕ್ಲಾಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಬೇಕಂತಂದರೆ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ, 9620131843. KE ಎಕ್ಸಾಮ್ಸು ಕವರ್ ಆಗುತ್ತೆ, KPSC ಕವರ್ ಆಗುತ್ತೆ, UPSC ಕವರ್ ಆಗುತ್ತೆ, ಎಲ್ಲ ಎಕ್ಸಾಮ್ಸು ಕವರ್ ಆಗುತ್ತೆ. ಐ ಹ್ಯಾವ್ ಸೀನ್ ಪೀಪಲ್ IAS ಓದ್ತೀನಿ ಅಂತ ಹೇಳ್ತಿರ್ತಾರೆ, ಆದರೆ ಅನ್ವಾಂಟೆಡ್ ಟಾಪಿಕ್ಸ್ ಎಲ್ಲ ಓದ್ತಿರ್ತಾರೆ. ದೀಸ್ ಬುಕ್ಸ್ ಆರ್ ಅಕಾಡೆಮಿಕ್ ಬುಕ್ಸ್. ಅಕಾಡೆಮಿಕ್ ಆ್ಯಂಗಲ್ ಬೇರೆ, ಎಕ್ಸಾಮ್ ಆ್ಯಂಗಲ್ ಬೇರೆ. ಸೊ ಇದು HYTಯಲ್ಲಿ ಭಾಳ ಜನಕ್ಕೆ ರಿಯಲೈಸ್ ಆಗಿದೆ. ಸೊ ಅಕಾಡೆಮಿಕ್ ಆ್ಯಂಗಲ್ಲು, ಎಕ್ಸಾಮ್ ಆ್ಯಂಗಲ್ ಯಾವುದು ಅಂತ ನೀವು ಸ್ಪಷ್ಟವಾಗಿ ತಿಳ್ಕೊಂಡಾಗ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಡನ್ ಅಂಡ್ ಡಸ್ಟ್, ಆ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಾ. ಸೊ ಈ ನಿಟ್ಟಿನಲ್ಲಿ ಈಗ ನಾನು ನಿಮಗೆ ಮುಂದೆ ಮಾಡ್ತಕ್ಕಂಥ ಈ ಒಂದು ಟಾಪಿಕ್ ಏನಪ್ಪ ಅಂತಂದರೆ UPPSC ಪ್ರಿಲಿಮ್ಸ್ ಕ್ವಶನ್ ಪೇಪರ್ನ ಡಿಕೋಡ್ ಮಾಡ್ತೀನಿ. ಸೊ ಹಾಗೆ ನೋಟ್ ಡೌನ್ ಮಾಡ್ಕೊಳ್ಳಿ, ಹೋಮ್ವರ್ಕ್ ಇದು ಮಾಡ್ಕೊಳ್ಳಿ. ಓಕೆ, ಹೋಮ್ವರ್ಕನ್ನು ನೀವೇನು ಮಾಡಬೇಕು ಅಂತಂದರೆ ನೋಟ್ ಡೌನ್ ಮಾಡ್ಕೋಬೇಕು. HYT ಅಂತ ಹೇಳ್ತೀನಿ, ಆ ಟಾಪಿಕ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಸುಮ್ಮನೆ ಯೂಟ್ಯೂಬ್ ನೋಡ್ತಕ್ಕಂಥದ್ದಲ್ಲ, ಇದು ಹರಿಕತೆ ಅಲ್ಲ. ಓಕೆ, ನೆಕ್ಸ್ಟು ನನ್ನ ಯಾರ್ಯಾರು ಈ ವಿಡಿಯೋ ನೋಡ್ತಾರಲ್ಲ, ಓನ್ಲಿ 20 to 30% ಪೀಪಲ್ ಮಾತ್ರ ಫುಲ್ ಎಂಡ್ವರೆಗೆ ನೋಡ್ತಾರೆ. ರಿಮೈನಿಂಗ್ ಪೀಪಲ್ ದೇ ಹ್ಯಾವ್ ಎ ಮೀಟಿಂಗ್ ವಿತ್ ಡೊನಾಲ್ಡ್ ಟ್ರಂಪ್ ಅಂಡ್ ನರೇಂದ್ರ ಮೋದಿ. ಓಕೆ, ಸೊ ಅವ್ರಿಗೆ UPPSC ಇವೆಲ್ಲ ಕ್ವಶನ್ ಪೇಪರ್ ನೋಡೋಕ್ಕೆ, ಡಿಕೋಡಿಂಗ್ ಮಾಡೋಕ್ಕೆ ದೇ ಡೋಂಟ್ ಹ್ಯಾವ್ ಟೈಮ್. ಓಕೆ, ಸೊ ನಾನು ಡಿಕೋಡ್ ಮಾಡ್ತಾ ಇದ್ದೀನಿ, ಜಸ್ಟ್ ನೋಟ್ ಡೌನ್ ದಿ ಪಾಯಿಂಟ್ಸ್. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನೋಡಿ, ನಿಮ್ಗೆ ಹೇಳ್ತಾ ಇದ್ದೀನಿ, ಕ್ವಶನ್ ನಂಬರ್ 17. ಓಕೆ, ಚಂದ್ರಯಾನ 3, ಆದಿತ್ಯ L1, ಇನ್ಸ್ಯಾಟ್ RLV. ಓಕೆ, ಸೊ ಇಲ್ಲಿ ಇದು ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ರೆ ಎಸ್, ಇದು ಕರೆಂಟ್ ಅಫೇರ್ಸು. ಇದು ಸ್ಟ್ಯಾಟಿಕ್ ಅಂತ ಕೇಳಿದ್ರೆ ಎಸ್, ದಿಸ್ ಇಸ್ ಸ್ಟ್ಯಾಟಿಕ್. ಪ್ರತಿ ಬಾರಿ ಹೇಳ್ತಾ ಇದ್ದೀನಿ, ಇಸ್ರೋ, ತದನಂತರದಲ್ಲಿ ನಾಸಾ, ಇವುಗಳು ಬಿಡುಗಡೆ ಮಾಡ್ತಕ್ಕಂತಹ ಉಪಗ್ರಹಗಳನ್ನು ವಿತ್ ಡೇಟು, ವಿತ್ ಸ್ಪೆಷಲ್ ಫೋಕಸ್ ಆನ್ ದಿ ಫಂಕ್ಷನ್ಸ್ ಅಂಡ್ ಪೇಲೋಡ್ಸ್. ಸೊ ಇದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡಿಟ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಎಕ್ಸಾಮ್ಸನ್ನ ಕ್ಲಿಯರ್ ಮಾಡೋಕ್ಕೆ ಆಗಲ್ಲ. ಓಕೆ, ನೋಡಿ, ಆದಿತ್ಯ L1, ಚಂದ್ರಯಾನ 3, ಆದಿತ್ಯ L1, ಯಾಕೆ L1, ಎಷ್ಟು ಲ್ಯಾಗ್ರೇಜ್ ಪಾಯಿಂಟ್ಸ್ ಇದಾವೆ ಅನ್ನೋದನ್ನು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ನಾನು ಈ ಡೇಟ್ ಆಫ್ ಲಾಂಚ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಓಕೆ, ಅದು ಕರೆಂಟ್ ಅಫೇರ್ ಚೇಂಜ್ ಆಗ್ತಾ ಇರುತ್ತೆ. ಆದರೆ ಈ ಇಸ್ರೋ ಲಾಂಚ್ ಮಾಡ್ತಕ್ಕಂತಹ ಸ್ಯಾಟಲೈಟ್ಸು, ನಾಸಾ ಲಾಂಚ್ ಮಾಡ್ತಕ್ಕಂಥ ಸ್ಯಾಟಲೈಟ್ಸು, ಅವುಗಳು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಈಗ ಪರ್ಸಿವರೆನ್ಸ್ ಅಂತ ಒಂದು ಮಿಷನ್ ಇದೆ, ಅದು ಯಾವುದಕ್ಕೆ ರಿಲೀಸ್ ಮಾಡಿದ್ದಾರೆ, ಯಾವ ಸಂಸ್ಥೆ ರಿಲೀಸ್ ಮಾಡಿದ್ದಾರೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಭಾಳಷ್ಟು ಜನ ಸರ್ ಕರೆಂಟ್ ಅಫೇರ್ಸ್, ದಿಸ್ ಇಸ್ ವಾಟ್ ಕರೆಂಟ್ ಅಫೇರ್ಸ್ ಐ ವಾಂಟ್ ಟು ಸೇ. ಓಕೆ, ನೆಕ್ಸ್ಟು 1.5 years ಕರೆಂಟ್ ಅಫೇರ್ಸ್ ಬಗ್ಗೆ ಸ್ವಲ್ಪ ಹೆಚ್ಚು ತಲೆ ಕೆಡಿಸ್ಕೊಳ್ಳಿ. ಸರ್ 2 ವರ್ಷದಿಂದ ಕೇಳಿದರೆ ತಲೆ ಕೆಡಿಸ್ಕೋಬೇಡಿ, ಅದು ಎಲ್ರಿಗೂ ಟಫ್ ಆಗುತ್ತೆ. ಸೊ ವಿಶೇಷವಾಗಿ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ
1.5 year ಕರೆಂಟ್ ಅಫೇರ್ಸ್ನ ಓದ್ಕೊಳ್ಳಿ. 1.5 years ಕರೆಂಟ್ ಅಫೇರ್ಸ್ ಏನು ಓದ್ಬೇಕು ಅನ್ನೋದ್ರ ಬಗ್ಗೆ ವಿಲ್ ಡೂ ಸಮ್ ಗುಡ್ ಪ್ಲಾನ್ ಫಾರ್ ದಟ್. ಓಕೆ, ನೆಕ್ಸ್ಟ್ ನಮಗೆ ಕಂಡು ಬರ್ತಕ್ಕಂಥದ್ದು 18ನೇ ಕ್ವಶನ್ನು. ಮ್ಯಾಚ್ ದಿ ಲೀಸ್ಟ್ ಒನ್ ಅಂಡ್ ಲೀಸ್ಟ್ ಟು. ಏನಪ್ಪ ಲೀಸ್ಟ್ ಏನು? ಸ್ಟೇಟು, ನಂಬರ್ ಆಫ್ ಸೀಟ್ಸ್ ಇನ್ ರಾಜ್ಯಸಭಾ ಅಂತ ಕೇಳಿದ್ದಾರೆ. ನೋಡಿ, ಎಲ್ಲೆಲ್ಲಿ ವಿಧಾನ ಪರಿಷತ್ ಇದ್ದಾವೆ, ಎಷ್ಟು ರಾಜ್ಯಸಭಾ ಸೀಟ್ ಇದ್ದಾವೆ, ಎಷ್ಟು ಲೋಕಸಭಾ ಸೀಟ್ ಇದಾವೆ ಅಂತೇಳಿ ಮೇಜರ್ ಸ್ಟೇಟ್ನ ನೋಡ್ಕೊಳ್ಳಿ. ಸರ್ ಎಲ್ಲ ಸ್ಟೇಟ್ಗಳು ನೋಡೋಕ್ಕಾಗುತ್ತಾ? ಸಾಧ್ಯವಿಲ್ಲ, ಹೈಲಿ ಇಂಪಾಸಿಬಲ್. ಓಕೆ, ನೋಡಿ, ಮೇಜರ್ ಮಹಾರಾಷ್ಟ್ರ, ಕರ್ನಾಟಕ, ಬಿಹಾರ, ತಮಿಳುನಾಡು. ಓಕೆ, ಕರ್ನಾಟಕದ ಎಷ್ಟಿದೆಯಪ್ಪ? 12 ಇದೆ. ಸೊ B4 ಇದೆ, 1 ಇದೆ. ಸೊ ಆನ್ಸರ್ ಇಸ್ ಎ. ಬಟ್ ಆನ್ಸರ್ಸ್ ಅಲ್ಲ, ಫೈಂಡ್ ಔಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಉದ್ದೇಶ ಏನಪ್ಪ ಅಂತಂದರೆ ರಾಜ್ಯಸಭಾ. ಈಗ ನಾನು ರಾಜ್ಯಸಭೆಗೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಪವರ್ಸ್ ಇದೆ. ಫಾರ್ ಎಕ್ಸಾಂಪಲ್, ಕ್ರಿಯೇಷನ್ ಆಫ್ ಆಲ್ ಇಂಡಿಯಾ ಸರ್ವಿಸ್. ಸೊ ಯು ಕ್ಯಾನ್ ಮೇಕ್ ಎ ಲಾ ಓವರ್ ಎ ಸ್ಟೇಟ್ ಸಬ್ಜೆಕ್ಟ್. ಓಕೆ, ದೆನ್ ಇಂಪೀಚ್ಮೆಂಟ್ ಆಫ್ ದಿ ವೈಸ್ ಪ್ರೆಸಿಡೆಂಟ್, ಚೇರ್ಮನ್ ಆಫ್ ದಿ ರಾಜ್ಯಸಭಾನ ನಾವು ಇಳಿಸ್ಬೇಕಂದ್ರೆ ದಟ್ ಶುಡ್ ಇನಿಷಿಯೇಟ್ ವಿತ್ ದಿ ರಾಜ್ಯಸಭಾ. ಓಕೆ, ಪಾರ್ಲಿಮೆಂಟ್ ಮೇಲೆ 100% ಕ್ವಶನ್ಸ್ ಇರುತ್ತೆ. ಯಾವ ಎಕ್ಸಾಮನ್ನು ಬರೀರಿ, ಅಲ್ಲೇನಾದರೂ ತಪ್ಪು ಮಾಡಿದರೆ ನಿಮ್ಮನ್ನು ದೇವರು ಸಹ ಕ್ಷಮಿಸಲ್ಲ. ಓಕೆ, ಸೊ ಇದು 18ನೇ ಕ್ವಶನ್. ನೆಕ್ಸ್ಟು ನಮಗೆ 19ನೇ ಕ್ವಶನ್. ಇಲ್ಲಿ ಅಸರ್ಷನ್ ಅಂಡ್ ರೀಸನ್, ಪ್ರತಿಪಾದನೆ ಮತ್ತು ಕಾರಣ. ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ, ನಿಮ್ಮ ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಇಂತಹ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕಾದ್ರೆ ನಿಮಗೆ ಸಬ್ಜೆಕ್ಟ್ ಬಗ್ಗೆ ಕ್ಲಾರಿಟಿ ಇರಬೇಕು. ಒಂದೇ 1% ಡೌಟ್ ಇರಬಾರ್ದು. ಇಂತಹ ಪ್ರಶ್ನೆಗಳಲ್ಲಿ ಒಡಿಸ್ಕೊಳ್ತಕ್ಕಂತಹ ಪ್ರಮಾಣ ತುಂಬಾ ಜಾಸ್ತಿ. ಓಕೆ, ಸೊ ಇದರಲ್ಲಿ ಹೈ ಯೀಲ್ಡಿಂಗ್ ಟಾಪಿಕ್ ಏನು, ಹೇಗೆ ಆನ್ಸರ್ ಅಂತ ಫೈಂಡ್ ಔಟ್ ಮಾಡೋಣ ಬನ್ನಿ. ಸೊ ನೋಡಿ, ಪವರ್ಟಿ ಲೈನ್ ಡಿಫರ್ಸ್ ಅಕ್ರಾಸ್ ದಿ ಟೈಮ್ ಅಂಡ್ ಕಂಟ್ರೀಸ್. ಅಂದರೆ ಕನ್ನಡದಲ್ಲಿ ಬಡತನ ರೇಖೆಯು ಕಾಲ ಮತ್ತು ದೇಶದಲ್ಲಿ ಪರಿವರ್ತನೆ ಆಕ್ಕಂತ ಹೋಗುತ್ತೆ, ಚೇಂಜ್ ಆಕ್ಕಂತ ಹೋಗುತ್ತೆ. ಇದು ಪ್ರತಿಪಾದನೆ. ಕಾರಣ, ದಿ ಬೇಸಿಕ್ ನೀಡ್ಸ್ ಆಫ್ ಪೀಪಲ್ ವೇರಿ ಅಕ್ರಾಸ್ ದಿ ರೀಸನ್ ಅಂಡ್ ಓವರ್ ಟೈಮ್. ಬೇಸಿಕ್ ನೀಡ್ಸ್ ಅಂದರೆ ಅಲ್ಲಿನ ಜನಕ್ಕೆ ಬೇಸಿಕ್ ಮೂಲಭೂತ ಸೌಲಭ್ಯಗಳ ಏನು ಸೌಲಭ್ಯಗಳ ಪಟ್ಟಿದೆಯಲ್ಲ, ಅದು ಕಾಲ ಪ್ರದೇಶ ತಕ್ಕಂಗೆ ಚೇಂಜ್ ಆಕ್ಕಂತ ಹೋಗುತ್ತೆ. ಎಸ್, ದಿಸ್ ಈಸ್ ಕಾರಣ, ಟ್ರೂ. ಸೊ ಬೋತ್ ಎ ಅಂಡ್ ಆರ್ ಟ್ರೂ. ಆರ್ ಈಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ದಿ ಎ. ನೋಡಿ, ಇಲ್ಲಿ ಏನಪ್ಪ ಹೈ ಯೀಲ್ಡಿಂಗ್ ಟಾಪಿಕ್ ಅಂತಂದರೆ HYT ಏನಂತಂದರೆ ಇಲ್ಲಿ ಪವರ್ಟಿ ಅಂತಕ್ಕಂತಹ ಕಾನ್ಸೆಪ್ಟು ಭಾಳ ಇಂಪಾರ್ಟೆಂಟು. ಪವರ್ಟಿ ಈಸ್ ಇಂಪಾರ್ಟೆಂಟ್, ನೋಟ್ ಡೌನ್. ಸೊ ಪವರ್ಟಿಗೆ ಸಂಬಂಧಪಟ್ಟಾಗೆ ಹೇಗೆ ಓದಬೇಕಪ್ಪ ಅಂದರೆ ರಂಗರಾಜನ್ ಕಮಿಟಿ ಓದ್ಕೊಳ್ಳಿ, ತೆಂಡೂಲ್ಕರ್ ಕಮಿಟಿ ಓದ್ಕೊಳ್ಳಿ. ಓಕೆ, ಸೊ ಫಾರ್ ದಿ ಫಸ್ಟ್ ಟೈಮ್ ಇನ್ ಇಂಡಿಯಾ ರಂಗರಾಜನ್ ಕಮಿಟಿ ಸೇಡ್ 2014-15 ಬರ್ತಕ್ಕಂತಹ ಕಮಿಟಿ ಸೇಸ್ ಪವರ್ಟಿ ಲೈನ್ ಈಸ್ ಡಿಫರ್ ಫ್ರಮ್ ಸ್ಟೇಟ್ ಟು ಸ್ಟೇಟ್. ಬಿಹಾರದಲ್ಲಿ ಒಂದು ದಿವಸಕ್ಕೆ 100 ರೂಪಾಯಿ ಇದ್ರೆ ಸಾಕು ಬದುಕಕ್ಕೆ, ಆದರೆ ಬೆಂಗಳೂರಲ್ಲಿ 200 ರೂಪಾಯಿ ಇರಬೇಕು. ಸೊ ಪವರ್ಟಿ ಲೈನ್ ಡಿಫರ್ ಫ್ರಮ್ ಸ್ಟೇಟ್ ಟು ಸ್ಟೇಟ್ ಹೇಳಿದ್ದು ರಂಗರಾಜನ್ ಕಮಿಟಿ. ನೀವೇನು ಮಾಡ್ತೀರಾ, ಲಕ್ಕಡವಾಲ ಕಮಿಟಿಯಿಂದ ಸ್ಟಾರ್ಟ್ ಮಾಡಿ ಓದಿ ಮುಪ್ಪಾಗಿ ಬಿಡ್ತೀರಾ. ಡೋಂಟ್ ಡೂ ದ್ಯಾಟ್. ಓಕೆ, ದೆನ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್. ಓಕೆ, ಸೊ ಈ ಪವರ್ಟಿ ಇಂಡೆಕ್ಸ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಸೊ ಇಲ್ಲಿ ನಮಗೆ HYT ಏನಪ್ಪ ಅಂತಂದರೆ ಪವರ್ಟಿ ಈಸ್ ಎ HYT. ಪವರ್ಟಿ ಈಸ್ ಎ HYT. ಯು ಶುಡ್ ನೋಟ್ ಡೌನ್ ದಿಸ್ ಥಿಂಗ್. ಓಕೆ, ಪವರ್ಟಿಗೆ ಸಂಬಂಧಪಟ್ಟ ಹಾಗೆ ರಂಗರಾಜನ್ ಕಮಿಟಿ ಹಳ್ಳಿಯಲ್ಲಿ ವಾಸಿಸ್ಬೇಕಂದ್ರೆ ಎಷ್ಟು ರೂಪಾಯಿ ಇರಬೇಕು, ಸಿಟಿಯಲ್ಲಿ ವಾಸಿಸ್ಬೇಕಂದ್ರೆ ಪರ್ ಕ್ಯಾಪಿಟ ಎಷ್ಟು ರೂಪಾಯಿ ಇರಬೇಕು ಅನ್ನೋದನ್ನು ಹೇಳಿದೆ. ಅದು ಎಷ್ಟು ರೂಪಾಯಿ ಅಂತೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ. ಓಕೆ, ನಂತರದಲ್ಲಿ 20ನೇ ಪ್ರಶ್ನೆ ಏನಿದು? ವಿತ್ ರೆಫರೆನ್ಸ್ ಟು ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಅನೌನ್ಸ್ಡ್ ಇನ್ ಜೂನ್ 2025, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಟ್ರೂ? ನೋಡಿ, ಸಾಹಿತ್ಯ ಅಕಾಡೆಮಿ ನಾನು ಹೇಳಿದ್ದೀನಿ, ನನ್ನ ಪ್ರತಿ HYT ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ, ರಾಮಣ್ಣ ಭೀಮಣ್ಣ ಕೊಟ್ಟ ಪ್ರಶಸ್ತಿ ಇಂಪಾರ್ಟೆಂಟ್ ಅಲ್ಲ. ಸೊ ಆ ಸಂಘಟನೆ ಈ ಸಂಘಟನೆ ಕೊಟ್ಟಂಥ ಪ್ರಶಸ್ತಿ ಇಂಪಾರ್ಟೆಂಟ್ ಅಲ್ಲ. ನನಗೆ ನ್ಯಾಷನಲಿ, ಸ್ಟೇಟ್ ವೈಸು, ಗೌರ್ಮೆಂಟ್ ಅಫಿಷಿಯಲ್ ರೆಕಗ್ನೈಸ್ಡ್ ಒಂದು ಅವಾರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೋಬೆಲ್ ಓದ್ಕೊಳ್ಳಿ, ಆಸ್ಕರ್ ಓದ್ಕೊಳ್ಳಿ, ಜ್ಞಾನಪೀಠ ಓದ್ಕೊಳ್ಳಿ, ಪದ್ಮಶ್ರೀ, ಪದ್ಮವಿಭೂಷಣ, ಪದ್ಮಶ್ರೀ, ರಾಜೀವ್ ಗಾಂಧಿ ಖೇಲ್ ರತ್ನ, ಕರ್ನಾಟಕ ರಾಜ್ಯೋತ್ಸವ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೊಡ್ತಕ್ಕಂತಹ ಪ್ರಶಸ್ತಿಗಳನ್ನು ಓದ್ಕೋಬೇಕು. ನೋಡಿ, ಇಲ್ಲಿ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ. ಸೊ ಯುವ ಪುರಸ್ಕಾರ ವಾಸ್ ಅನೌನ್ಸ್ಡ್ ಇನ್ ದಿ 23 ಇಂಡಿಯನ್ ಲ್ಯಾಂಗ್ವೇಜಸ್. ಎಸ್, ಸ್ಟೇಟ್ಮೆಂಟ್ ಇಸ್ ಒನ್ ಟ್ರೂ. ದೇರ್ ಇಸ್ ನೋ ಯುವ ಪುರಸ್ಕಾರ ಇನ್ ದಿ ಡೋಗ್ರಿ ದಿಸ್ ಇಯರ್. ಎಸ್, ಸ್ಟೇಟ್ಮೆಂಟ್ ಇಸ್ ಟ್ರೂ. ಸೊ 1 and 2 ಕರೆಕ್ಟ್. ನೆಕ್ಸ್ಟ್ ನಮಗೆ ಬೇಕಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನೆಕ್ಸ್ಟ್ 21ನೇ ಕ್ವಶನ್, ಪ್ರತಿಪಾದನೆ ಮತ್ತು ಕಾರಣ, ಅಸರ್ಷನ್ ಅಂಡ್ ರೀಸನ್. ಇಂಥ ಕ್ವಶನ್ಸ್ ಬಂದಾಗ ಇನ್ ಡೆಪ್ತ್ ಇರಬೇಕು. ಫಸ್ಟ್ ಅಸರ್ಷನ್, ಪ್ರತಿಪಾದನೆ ಏನಿದೆ? ಇನ್ ದಿ ಹಿಮಾಲಯ ಮೌಂಟೇನ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಷನ್ಸ್ ಆರ್ ಫೌಂಡ್. ಅಂದರೆ ಹಿಮಾಲಯದಲ್ಲಿ ವಿವಿಧ ಮಾದರಿಯ ಆ ಒಂದು ವೆಜಿಟೇಷನ್ ಅಂದರೆ ಆ ಒಂದು
ಮರಗಳು ಏನು ವಿವಿಧ ರೀತಿಯ ಮರಗಳು ಕಾಡುಗಳು ಕಂಡು ಬರ್ತಕ್ಕಂಥದ್ದಂತ ಇದೆ ಅಂತ ಹೇಳ್ತಾನೆ. ಎಸ್ ದಿಸ್ ಈಸ್ ಈ ಸ್ಟೇಟ್ಮೆಂಟ್ ಟ್ರೂನಾ? ಎಸ್, ಸ್ಟೇಟ್ಮೆಂಟ್ ಈಸ್ ಟ್ರೂ. ನೋಡಿ, ಹಿಮಾಲಯದಲ್ಲಿ ಅಲ್ಲಿನ ಆ ಒಂದು ಜಮ್ಮು ಕಾಶ್ಮೀರದಿಂದ ಹಿಡಿದು ನಮ್ಗೆ ಇಲ್ಲಿವರೆಗೂ ಬಂದರೆ ಅರುಣಾಚಲ ಪ್ರದೇಶರು ಕಂಡು ಬಂದರೆ ನಮಗೆ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರುತ್ತೆ, ಹುಲ್ಲುಗಾವಲು ಕಂಡು ಬರುತ್ತೆ, ತದನಂತರ ಆಲ್ಪೈನು, ತುಂಡ್ರಾ, ಟೈಗಾ, different type of vegetations are found in the Himalayas. Yes, this statement is true. ತದನಂತರದಲ್ಲಿ in Himalayas there are variations in the climate with change in altitude. ಅಂದರೆ ಎತ್ತರಕ್ಕೆ ಹೋದಂತೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಬಿಕಾಸ್ ಆಫ್ ಹೈಟ್. ಸೊ ಈ ಕೆಳಗಿನ ಹೈಟಲ್ಲಿ ವೆಜಿಟೇಷನ್ ಜಾಸ್ತಿ, ಮೇಲೆ ಹೈಟ್ ಆಲ್ಟಿಟ್ಯೂಡ್ ಚೇಂಜ್ ಆದಂಗೆಲ್ಲ ದಿ ವೆಜಿಟೇಷನ್ ಡೆನ್ಸಿಟಿ ಅಂಡ್ ಡೈವರ್ಸಿಟಿ ಈಸ್ ಗೋಯಿಂಗ್ ಟು ಕಮ್ ಡೌನ್. ಓಕೆ, ಎಸ್, ಇನ್ ದಿ ಹಿಮಾಲಯಾಸ್ ದೇರ್ ಆರ್ ವೇರಿಯೇಷನ್ಸ್ ಇನ್ ದಿ ಕ್ಲೈಮೇಟ್ ವಿತ್ ಚೇಂಜ್ ಇನ್ ದಿ ಆಲ್ಟಿಟ್ಯೂಡ್, ಎತ್ತರಕ್ಕೆ ಹೋದಂತೆಲ್ಲ ಆಗುತ್ತೆ. ಬಿಕಾಸ್ ಆಫ್ ದಿಸ್ ಡಿಫ್ರೆಂಟ್ ಟೈಪ್ ಆಫ್ ವೆಜಿಟೇಷನ್ಸ್ ಆರ್ ಗೋಯಿಂಗ್ ಟು ಕಮ್. ನಾವು ಎತ್ತರಕ್ಕೆ ಹೋದಂತೆಲ್ಲ ನಮ್ಗೆ ಏನಾಗುತ್ತೆ ಅಲ್ಲಿ ಅಂತಂದರೆ ಆ ಅವೈಲಬಿಲಿಟಿ ಆಫ್ ದಿ ವಾಟರ್ ಆ್ಯಂಡ್ ಆಕ್ಸಿಜನ್ ಅವೆಲ್ಲ ತುಂಬ ಕಡಿಮೆ ಆದಂಗೆಲ್ಲ ಮೇಲೆ ಹೋದಂಗೆಲ್ಲ ವೆಜಿಟೇಷನ್ಸ್, ನಾವು ಇಕ್ವಿಟೋರಿಯಲ್ಲಿಂದ ಆ ಒಂದು ಪೋಲಾರ್ ರೀಜನ್ಸ್ಗೆ ಹೋದಂಗೆಲ್ಲ ಹೇಗೆ ವೆಜಿಟೇಷನ್ ಡೈವರ್ಸಿಟಿ ಕಡಿಮೆ ಆಗುತ್ತೋ ಹಾಗೆ ಬೆಟ್ಟದ ತುದಿಯಿಂದ ಬೆಟ್ಟದ ಪಾದದಿಂದ ಬೆಟ್ಟದ ತುದಿಗೆ ಹೋದಂಗೆಲ್ಲ ಡೈವರ್ಸಿಟಿ ಆ್ಯಂಡ್ ಡೆನ್ಸಿಟಿ ಇಸ್ ಗೋಯಿಂಗ್ ಟು ಕಮ್ ಡೌನ್. ಸೊ ಆಲ್ಟಿಟ್ಯೂಡ್ ಮಿಮಿಕ್ಸ್ ಲ್ಯಾಟಿಟ್ಯೂಡ್ ಅಂತ ಅಂತಾರೆ. ವಾಟ್ ಈಸ್ ಮೀನಿಂಗ್ ಆಫ್ ದಿಸ್ ಅಂತ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಆಲ್ಟಿಟ್ಯೂಡ್ ಮಿಮಿಕ್ಸ್ ಲ್ಯಾಟಿಟ್ಯೂಡ್ ಅಥವಾ ಲ್ಯಾಟಿಟ್ಯೂಡ್ ಮಿಮಿಕ್ಸ್ ಆಲ್ಟಿಟ್ಯೂಡ್, ಏನಿದರ ಅರ್ಥ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ. ಒಂದು ರಾಜ್ಯದಲ್ಲಿ, ಆ ರಾಜ್ಯದಲ್ಲಿ ಆಲ್ಪೈನ್ ಫಾರೆಸ್ಟ್ ಇದೆ, ಎವರ್ಗ್ರೀನ್ ಫಾರೆಸ್ಟ್ ಇದೆ, ಟೈಗಾ ಫಾರೆಸ್ಟ್ ಇದೆ, ತುಂಡ್ರಾ ಫಾರೆಸ್ಟ್ ಇದೆ. ಯಾವ ರಾಜ್ಯ ಅಂತಕ್ಕಂಥದ್ದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು UPSC ಸಿವಿಲ್ ಸರ್ವಿಸಲ್ಲಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ನಮಗೆ 22ನೇ ಪ್ರಶ್ನೆ. ವಿತ್ ರೆಫರೆನ್ಸ್ ಟು ಕ್ಯಾರಿಂಗ್ ಕೆಪಾಸಿಟಿ ಆಫ್ ಎ ಎನ್ವೈರ್ಮೆಂಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಟ್ರೂ? ಓಕೆ, ನಾನು ಯಾವಾಗಲೂ ಈಗ ನಮ್ಮ 5th ಬ್ಯಾಚಲ್ಲಿ ಎನ್ವೈರ್ಮೆಂಟಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಕ್ಯಾರಿಂಗ್ ಕೆಪಾಸಿಟಿ ಅಂತಂದರೆ ಏನು? ಇದು ಒಂದು ಕಾನ್ಸೆಪ್ಟು. ಓಕೆ, ಕ್ಯಾರಿಂಗ್ ಕೆಪಾಸಿಟಿ, ದೆನ್ ಕಾರ್ಬನ್ ಫುಟ್ ಪ್ರಿಂಟ್, ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಡಿಸಾಲ್ವ್ಡ್ ಆಕ್ಸಿಜನ್, ತದನಂತರದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್. ದೀಸ್ ಆರ್ ದಿ ಕಾನ್ಸೆಪ್ಟ್ ವಿಚ್ ಆರ್ ಗೋಯಿಂಗ್ ಟು ಕಮ್ ಅಗೇನ್ ಆ್ಯಂಡ್ ಅಗೇನ್ ಇನ್ ಯುವರ್ ಎಕ್ಸಾಮ್ಸ್. ಯು ಟೇಕ್ ಕೇರ್ ದೋಸ್ ಥಿಂಗ್ಸ್. ಓಕೆ, ಸೊ ನೀವು ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ಕ್ಯಾರಿಂಗ್ ಕೆಪಾಸಿಟಿ ಅಂತಕ್ಕಂತಹ ಕಾನ್ಸೆಪ್ಟನ್ನು ನೀವು ಓದ್ಕೋಬೇಕಾಗುತ್ತೆ. ಇದು ಸರ್ ಪುಸ್ತಕದಲ್ಲಿ ಇದೆ ಬಟ್ ನಿಮಗೆ ಓದಲ್ಲ. ಸೊ ಸಕ್ಸೆಷನ್ ಅಂದರೆ ಏನು, ತದನ ಪ್ರೈಮರಿ ಸಕ್ಸೆಷನ್ ಅಂದರೆ ಏನು, ಸೆಕೆಂಡರಿ ಸಕ್ಸೆಷನ್ ಅಂದರೆ ಏನು, ಎಕಲಾಜಿಕಲ್ ಇಶ್ಯೂ ಅಂದರೆ ಏನು. ಓಕೆ, ಇವುಗಳನ್ನು ನೀವು ಕಾನ್ಸೆಪ್ಟ್ ವೈಸ್ ಅರ್ಥ ಮಾಡ್ಕೊಂಡಾಗ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. ಸ್ವಾಮಿ KE ಆದರೂ ಕಂಡಕ್ಟ್ ಮಾಡಲಿ, KPSC ಆದರೂ ಕಂಡಕ್ಟ್ ಮಾಡಲಿ, ದಟ್ ಈಸ್ ನಾಟ್ ಯುವರ್ ಬಿಸ್ನೆಸ್. ನಿಮ್ಮ ಕೈಯಲ್ಲಿ ಏನು ನಿಯಂತ್ರಣದಲ್ಲಿರುತ್ತೋ ಅದನ್ನು ಮಾತ್ರ ಫೋಕಸ್ ಮಾಡಿ, ಬೇರೆದನ್ನು ಫೋಕಸ್ ಮಾಡಬಾರದು ಆಗಿ ತಮ್ಮಲ್ಲಿ ವಿನಂತಿ. ಓಕೆ ನೋಡಿ, ದಿ ರೇಟ್ ಆಫ್ ರಿಸೋರ್ಸ್ ಎಕ್ಸ್ಟ್ರಾಕ್ಷನ್ ಶುಡ್ ಬಿ ರಿಮೇನ್ ಅಬೌವ್ ದಿ ರೇಟ್ ಆಫ್ ರಿಸೋರ್ಸ್ ಜನರೇಷನ್. ಓಕೆ ನೋಡಿ, ಇಲ್ಲಿ ಕೇಳಿದರೆ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದಿ ಎನ್ವೈರ್ಮೆಂಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಅಂದರೆ ಇಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಅವರು ಕೇಳಿದ್ದಾರೆ. resource extraction, the rate of resource extraction should be remain above the rate of resource generation. ಇದು ಏನಪ್ಪ ಅಂತಂದರೆ ನಮಗೆ ರಾಂಗ್. ಯಾವಾಗಲೂ ರೇಟ್ ಆಫ್ ರಿಸೋರ್ಸ್ ಜನರೇಷನ್ ತುಂಬ ಜಾಸ್ತಿ ಇರಬೇಕು. ಅಂದರೆ ನಮ್ಮ ಖರ್ಚು 1 ರೂಪಾಯಿ ಇದ್ದರೆ ದುಡಿಮೆ 2 ರೂಪಾಯಿ ಇರಬೇಕು. ಅವಾಗ ಏನಾಗುತ್ತೆ, ಕುಟುಂಬ ನಡೀತಕ್ಕಂಥದ್ದು, ಕುಟುಂಬವನ್ನು ಕ್ಯಾರಿ ಮಾಡ್ಬೋದು. ಓಕೆ, ಇದನ್ನು ಒಂದು ಕುಟುಂಬ, ಬಯೋಮ್ ಅಂತಂದರೆ ಒಂದು ಕುಟುಂಬ, ಆ ಬಯೋಮು ಬದುಕಬೇಕಪ್ಪ ಅಂತಂದರೆ ಅಲ್ಲಿ ಉತ್ಪಾದನೆ ಜಾಸ್ತಿ ಇರಬೇಕು, ಅಲ್ಲಿ ವೆಚ್ಚ ಕಡಿಮೆ ಇರಬೇಕು. ಸೊ ರಿಸೋರ್ಸ್ ಎಕ್ಸ್ಟ್ರಾಕ್ಷನ್ ಅಂದರೆ ವೆಚ್ಚ ಇದೇನು ಇರಬೇಕು, ಕಡಿಮೆ ಇರಬೇಕು. ಇಲ್ಲೇನು ಹೇಳಿದರೆ ವೆಚ್ಚ ಜಾಸ್ತಿ ಇದ್ದು ದುಡಿಮೆ ಕಡಿಮೆ ಇದ್ದಾಗ ನೋ ಸಿಸ್ಟಮ್ ಇನ್ ದಿಸ್ ವರ್ಲ್ಡ್ ಈಸ್ ಗೋಯಿಂಗ್ ಟು ಸರ್ವೈವ್. ಸೊ ಸ್ಟೇಟ್ಮೆಂಟ್ 1 ಈಸ್ ರಾಂಗ್. ತದನಂತರದಲ್ಲಿ ಜನರೇಷನ್ ಆಫ್ ವೇಸ್ಟ್ ಶುಡ್ ರಿಮೇನ್ ವಿತಿನ್ ದಿ ಅಬ್ಸಾರ್ಪ್ಷನ್ ಕೆಪಾಸಿಟಿ ಆಫ್ ದಿ ಎನ್ವೈರ್ಮೆಂಟ್. ನೋಡಪ್ಪ, ಒಂದು ವ್ಯವಸ್ಥೆಯಲ್ಲಿ ಓಕೆ ಕ್ಯಾರಿಂಗ್ ಕೆಪಾಸಿಟಿ ಇರಬೇಕಂದ್ರೆ ಎಷ್ಟು ವೇಸ್ಟ್ನ ನೀವು ಜನ್ರೇಟ್ ಮಾಡ್ತಾರಲ್ಲ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಅಷ್ಟೇ ಇರಬೇಕು. ವೇಸ್ಟ್ ತುಂಬ ಜಾಸ್ತಿ ಆಗಿ ಅಬ್ಸರ್ವೇಷನ್ ಕಡಿಮೆ ಇದ್ದಾಗ ಆ ಒಂದು ಬಯೋಮ್ ಏನಾಗುತ್ತೆ, ನಂದನವನವಾಗೋ ಬದಲು ಅದೊಂದು ಗಾರ್ಬೇಜ್ ಸಿಟಿ ಆಗುತ್ತೆ. ಸೊ ಗಾರ್ಡನ್ ಸಿಟಿ ನಾವು ಕನ್ವರ್ಟ್ ಇಂಟು ಗಾರ್ಬೇಜ್ ಸಿಟಿ ಬಿಕಾಸ್ the carrying capacity is very much low when compared to the number of people are living in Bangalore. The inflow is much higher than the outflow. So carrying capacity of the Bangalore environment is been reduced. Okay,
ಸೊ ನಂತರದಲ್ಲಿ 23ನೇ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್, ಟಿಪಿಕಲ್ ಹೈ ಈಲ್ಡಿಂಗ್ ಟಾಪಿಕ್. ಹೈ ಈಲ್ಡಿಂಗ್ ಟಾಪಿಕಲ್ಲಿ ಇದು ಪಕ್ಕ ಬರ್ತಕ್ಕಂಥ ಕ್ವಶನ್ನು. ನಾನು ಭಾಳ ಬರೀ ಹೇಳಿದ್ದೀನಿ ನೋಡಿ, ಯಾವಾಗಲೂ ಹೇಳ್ತೀನಿ ನಾನು. ಈಗ ಯಾವುದೋ ಒಂದು ಪುಸ್ತಕ ತಗೊಳ್ಕೊಂಡ್ರಿ, ಪ್ರಪಂಚದ ಬುಡಕಟ್ಟು ಜನಾಂಗಗಳದ್ದು ಒಂದು ಲೀಸ್ಟ್ ಕೊಡ್ತಾರೆ, ಪಕ್ಕದಲ್ಲಿ ದೇಶ ಕೊಡ್ತಾರೆ. ಹಂಗೆ ಹೋದ್ರೆ ದೇವರಿಗೆ ನೆನಪಿರಲ್ಲ ಸರ್, 100% ಹೇಳ್ತೀನಿ, ನೆನಪಿರಲ್ಲ. ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿಗಳು ಒಂದು ಕಡೆ, ನೆಕ್ಸ್ಟ್ ತೆಗೆದುಕೊಂಡ ವರ್ಷ. ನೋ, ದಟ್ ಈಸ್ ಎ ರಾಂಗ್ ವೇ ಆಫ್ ರೀಡಿಂಗ್. ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಇಂಪಾರ್ಟೆಂಟ್ ಟ್ರೈಬ್ಸ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ವಿಚ್ ಆಫ್ ದಿ ಫಾಲೋವಿಂಗ್ ಪೇರ್ಸ್ ಈಸ್ ಆರ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ನಾಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲೇನು ಕೇಳಿದ್ದಾರೆ? ಬುಷ್ಮನ್, ಕಾಲಹರಿ ಡೆಸರ್ಟ್, ಕರೆಕ್ಟ್. ಎಸ್ಕಿಮೋಸ್, ನಾರ್ಥರ್ನ್ ಕೆನಡಾ, ಇವರೆಲ್ಲ ಐಸ್ ಗಡ್ಡೆಯಲ್ಲಿ ಬದುಕ್ತಾರೆ. ಪಿಗ್ಮಿ, ಕಾಂಗೋ ಬೇಸಿನ್. ಮಸಾಯಿ ಅಲ್ಲ, ಮಸಾಯಿ ವೆಸ್ಟ್ ಆಫ್ರಿಕಾ ಅಲ್ಲ, ಈಸ್ಟ್ ಆಫ್ರಿಕಾ. ಓಕೆ. ತಾಂಜೀನಿಯಾ, ಕೀನ್ಯದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಮಸಾಯಿ ಜನಾಂಗ. ನೋಡಿ ಸರ್, ಇವರು ನಮ್ಮ ತಾತನ ಕಾಲದಿಂದ ಇವರೇ ಬರ್ತಿದ್ದಾರೆ. ಬುಷ್ಮನ್, ಮಸಾಯಿ, ಪಿಗ್ಮಿ, ಓಕೆ, ಬಿಡುಮಿನ್. ಓಕೆ, ನಮ್ಮ ಭಾರತದಾಗ ಬಂದಾಗ ಅಪತಾನಿ, ಗಿಡ್ಡಿ, ತದನಂತರದಲ್ಲಿ ತೋಡ, ಅವರೇ ಬರ್ತಾರ್ರಿ. ಶಾಂಪೇನು, ಅಂಡಮಾನ್ ನಿಕೋಬಾರ್ ಟ್ರೈಬ್ಸು. ಓಕೆ, ಇದನ್ನೇನು ಮಾಡಿಬಿಡ್ತಾರೆ ನೀವು? ಸಾರ್ ಇಲ್ಲ, ಇದು ಮೊನ್ನೆ ಹಿಂದೂ ಪೇಪರಲ್ಲಿ ಕೊಟ್ಟಿದ್ರು, ಕರೆಂಟ್ ಅಫೇರ್ಸಲ್ಲಿ ಕೊಟ್ಟಿದ್ರು. ಅದಕ್ಕೆ ಸಾರ್ ಕರೆಂಟ್ ಅಫೇರ್ಸಲ್ಲಿ ಕೊಡ್ತಾರೆ, ಹಿಂದೂ ಪೇಪರಲ್ಲಿ ಕೊಡ್ತಾರೆ, ಬಟ್ ಈಸ್ ಇಟ್ ಏಬಲ್ ಟು ರಿಮೆಂಬರ್? ನಿಮ್ಗೆ ರಿಟೈನ್ ಮಾಡೋಕ್ಕಾಗುತ್ತಾ? ಕರೆಂಟ್ ಅಫೇರ್ಸಲ್ಲಿ ಇರೋದನ್ನೆಲ್ಲ ಓದ್ಕೊಳಕ್ಕಾಗುತ್ತಾ? ನೋ, ಹೈಲಿ ಇಂಪಾಸಿಬಲ್. ಒಂದು, ನಾನು ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಹೈ ಈಲ್ಡಿಂಗ್ ಟಾಪಿಕ್ ಆಧಾರದಲ್ಲಿ ನಾವೇನು ಮಾಡ್ತಾ ಇದೀವಿ ಅಂತಂದರೆ ಸಿಂಧೂರ ಅಂತ ಟೆಸ್ಟ್ ಸೀರೀಸ್ ಮಾಡ್ತಾ ಇದ್ದೀವಿ. ಆ ಸಿಂಧೂರ ಟೆಸ್ಟ್ ಸೀರೀಸಲ್ಲಿ ವಿ ಟೇಕ್ ಕ್ವಶನ್ ಟಾಪಿಕ್ಸ್ ಲೈಕ್ ದಿಸ್. ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಹೈ ಈಲ್ಡಿಂಗ್ ಟಾಪಿಕ್ ಇಂಪಾರ್ಟೆಂಟ್ ಹೊರತು ನಮಗೆ ಕರೆಂಟ್ ಅಫೇರ್ಸು ತೊಗೊಳ್ತೀವಿ, ಇಲ್ಲ ಅಂತ. ಅದು ರುಚಿಗೆ ತಕ್ಕಷ್ಟು, ಲೈಕ್ ಇಸ್ರೋ ಉಡಾವಣೆ ಮಾಡಿದಂತಹ ಉಪಗ್ರಹಗಳನ್ನು ತೊಗೊಳ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ರುಚಿಗೆ ತಕ್ಕಷ್ಟು ಆಗೋದನ್ನು ಬಿಟ್ಟು ನಾವು ಬರೀ ಉಪ್ಪಿನಕಾಯಿನೇ ಊಟ ಮಾಡಿದಾಗ ನಮ್ಮ ಆರೋಗ್ಯದ ಮೇಲೆ ಅದು ತುಂಬ ರಿಪರ್ಕೇಷನ್ ಆಗುತ್ತೆ ಅನ್ನೋದನ್ನು ನೋಡ್ಬೋದು. ನೆಕ್ಸ್ಟು 24ನೇ ಕ್ವಶನ್ನು ವೆರಿ ಮಚ್ ಟಿಪಿಕಲ್. ಪಾರ್ಟ್ 4A ಫಂಡಮೆಂಟಲ್ ಡ್ಯೂಟೀಸ್ ಕರೆಕ್ಟ್. ಪಾರ್ಟ್ 6 ಸ್ಟೇಟ್ಸ್. ಪಾರ್ಟ್ 11 ಮುನ್ಸಿಪಾಲಿಟೀಸ್. ಪಾರ್ಟ್ 11 ಅಲ್ಲ, ಪಾರ್ಟ್ 12. ಸೊ ನೀವು ಈಗ KE ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ ಪಂಚಾಯತ್ ರಾಜ್, ತದನಂತರದಲ್ಲಿ ಭೂ ಸುಧಾರಣೆಗಳು, ತದನಂತರದಲ್ಲಿ ಕೋಆಪರೇಟಿವ್ಸ್, ಈ ಮೂರು, ತದನಂತರದಲ್ಲಿ ಎನ್ವಿರಾನ್ಮೆಂಟಲ್ ಆಕ್ಟಿವಿಟೀಸ್ ಇನ್ ಕರ್ನಾಟಕ ಅಂತ ಹೊಸ ಇನ್ಫಾರ್ಮೇಷನ್ ಆ್ಯಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವು ಸ್ವಲ್ಪ ಟೇಕ್ ಕೇರ್ ಮಾಡಿ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ವಿಶೇಷವಾಗಿ ಕೋರ್ಸು ಮೆಟೀರಿಯಲ್ಸ್ ಬೇಕಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ವಿ ವಿಲ್ ಟ್ರೈ ಟು ಹೆಲ್ಪ್ ಯು ಔಟ್. ಯಾಕಂದರೆ ನೀವು ಎಲ್ಲ ಜಿಯೋಗ್ರಫಿ ಕ್ವಶನ್ಸ್ನ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ, ಎಲ್ಲ ಸೈನ್ಸ್ ಆ್ಯಂಡ್ ಟೆಕ್ನ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ. ತದನಂತರದಲ್ಲಿ 25th ಕ್ವಶನ್ನು, ವಿಚ್ ಕನ್ಸಿಡರ್ ದಿ ಫಾಲೋವಿಂಗ್ ರಿವರ್ಸ್ ಅಂಡ್ ಅರೇಂಜ್ ದೆಮ್ ಇನ್ ಎ ಕರೆಕ್ಟ್ ಕ್ರೋನಾಲಜಿಕಲ್ ಆರ್ಡರ್. ಕ್ರೋನಾಲಜಿ, ಹಿಸ್ಟ್ರಿಯಲ್ಲಿ ಕಾಲಾನುಕ್ರಮ ಭಾಳ ಇಂಪಾರ್ಟೆಂಟು. ಹಾಗಂತೇಳಿ ಎಲ್ಲ ಕಾಲಾನುಕ್ರಮದಲ್ಲಿ ನೆನ್ಪಿಡೋಕ್ಕೆ ಆಗಲ್ಲ. ಎಸ್, ಇಂಡಿಗೋ ಚಳುವಳಿ 1859-60 ಕಂಡು ಬರ್ತಕ್ಕಂಥದ್ದು. ಕೂಕಾ 1840. ಸನ್ಯಾಸಿ ರೆಬೆಲಿಯನ್ ವೆರಿ ಇಂಪಾರ್ಟೆಂಟ್. ಇದರ ಬಗ್ಗೆ ಬಂಕಿಮಚಂದ್ರ ಚಟರ್ಜಿ ಆನಂದ ಮಠ ಅಂತಕ್ಕಂತಹ ಕೃತಿಯನ್ನು ಬರೀತವ್ರೆ. ಸನ್ಯಾಸಿ ರೆಬೆಲಿಯನ್ ಅಗೇನ್ಸ್ಟ್ ದಿ ಬ್ರಿಟಿಷ್ ಪಾಲಿಸೀಸ್. ಬ್ರಿಟಿಷರ ಮತಾಂತರ ನೀತಿ, ಬ್ರಿಟಿಷರ ತೆರಿಗೆ ನೀತಿ, ಬ್ರಿಟಿಷರ ಶೋಷಣೆ ನೀತಿ ವಿರುದ್ಧ ಸನ್ಯಾಸಿಗಳು ಹೋರಾಟ ಮಾಡತಕ್ಕಂತಹ ಒಂದು ತ್ರಿವಿಕ್ರಮ ಹೋರಾಟ. ಅದು 1770 ಸುಮಾರದಲ್ಲಿ ಕಂಡು ಬರುತ್ತೆ. ನಮಗೆ ಇಂಡಿಗೋ ವೆರಿ ಇಂಪಾರ್ಟೆಂಟ್. ಇಂಡಿಗೋ ಚಳುವಳಿ ಬ್ರಿಟಿಷ್ ನೀಲಿ ಪ್ಲಾಂಟರ್ಸ್, ಇಂಡಿಗೋ ಪ್ಲಾಂಟರ್ಸ್ ವಿರುದ್ಧ ನಡೀತಕ್ಕಂತಹ ಒಂದು ಚಳುವಳಿ ಆಗಿರುತ್ತೆ. ಈ ಇಂಡಿಗೋ ಚಳುವಳಿ ಕುರಿತು ನೀಲ್ ದರ್ಪಣ್ ಅಂತ ಒಂದು ಪುಸ್ತಕ ಬರುತ್ತೆ, ಭಾಳ ಇಂಪಾರ್ಟೆಂಟ್ ಪುಸ್ತಕ. ಓಕೆ, ಅದು ಇಂಗ್ಲೀಷಿಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಹೀಗೆ ಇಂಪಾರ್ಟೆಂಟ್. ಪಬ್ನ ಈಸ್ ವೆರಿ ಇಂಪಾರ್ಟೆಂಟ್. ಏಕ ಮೂಮೆಂಟ್ ಈಸ್ ಇಂಪಾರ್ಟೆಂಟು. ಮುಂಡಾ ಇಂಪಾರ್ಟೆಂಟು. ಬಿರ್ಸಾ ಮುಂಡಾ ಇಂಪಾರ್ಟೆಂಟು. ಓಕೆ, ಸಂತಾಲ್ ರೆಬೆಲಿಯನ್ ಇಂಪಾರ್ಟೆಂಟು. ಸೊ ಹಲಗಲಿಯ ಬೇಡರು ಇಂಪಾರ್ಟೆಂಟು. ಇವೆಲ್ಲ HVTಸು. ಸೊ ನಮಗೆ ಎಲ್ಲೆಲ್ಲಿ ಟ್ರೈಬಲ್ಸ್ ಬರುತ್ತೆ ಅಲ್ಲಿ ಇಂಪಾರ್ಟೆಂಟ್. ಮುಂದೆ ಹೇಳ್ತೀನಿ, ಟ್ರೈಬಲ್ಸ್ ಬರ್ತಾರೆ, ಅವರು ನಮ್ಮ ಹೇಳ್ತೀನಿ SC ST ವುಮೆನ್ನು ಇವರಿಲ್ದಂಗೆ ಯಾವುದೇ ಪರೀಕ್ಷೆಗಳು ಇಲ್ಲ. ಇದು ಅಲಿಖಿತ ಸಂವಿಧಾನ. ಇದನ್ನು ನಾನು ಫಸ್ಟ್ ಟೈಮ್ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಈ ನಿಟ್ಟಿನಲ್ಲಿ ಇವರು ದೇವಮಾನವರು ಅಂತ ಹೇಳಿದ್ದೀನಿ, ಏನಂದರೆ ನಮ್ಮನ್ನು ಕಾಪಾಡ್ತಕ್ಕಂಥವ್ರು. ಓಕೆ. ತದನಂತರದಲ್ಲಿ 26ನೇ ಪ್ರಶ್ನೆ ವೆರಿ ಮಚ್ ಟಿಪಿಕಲ್, ನಮ್ಮ ಹೈ ಈಲ್ಡಿಂಗ್ ಟಾಪಿಕ್ಕು. ಸೊ ನಮಗೆ ಇಲ್ಲಿ ನೋಡಿ, ದಿ ಸೆಕೆಂಡ್ ಆಂಗ್ಲೋ ಫ್ರೆಂಚ್ ವಾರ್. ನೋಡಿ, ಇಲ್ಲಿ ಆಂಗ್ಲೋ ಫ್ರೆಂಚ್ ವಾರ್ ಅಂತಂದರೆ ನಾವು ಕರ್ನಾಟಿಕ್ ವಾರ್ ಅಂತ ಭಾವಿಸ್ಬೇಕು ಹೊರತು ಆಂಗ್ಲೋ ಫ್ರೆಂಚ್ ವಾರ್ ಅಂದರೆ ಆ ಥರ ಅಲ್ಲ. ಸೊ ಸೆಕೆಂಡ್ ಆಂಗ್ಲೋ ಫ್ರೆಂಚ್ ವಾರ್ ಇಂಪಾರ್ಟೆಂಟ್.
ಫಸ್ಟ್ ಆಂಗ್ಲೋ, ಸೆಕೆಂಡ್ ಆಂಗ್ಲೋ ಮೈಸೂರು, ಥರ್ಡ್ ಆಂಗ್ಲೋ ಮೈಸೂರು. ಇಲ್ಲಿ ಯಾವ ಲಾರ್ಡ್ ಕಾರ್ನ್ವಾಲಿಸ್, ವಾರನ್ ಹೇಸ್ಟಿಂಗ್ಸ್ ಯಾವ್ಯಾವ ಕದನದಲ್ಲಿ ಪಾಲ್ಗೊಳ್ತಾರೆ ಅನ್ನೋದನ್ನು ಓದ್ಕೋಬೇಕು. ಆಂಗ್ಲೋ ಸಿಕ್ವಾರ್, ಆಂಗ್ಲೋ ಅಫ್ಘಾನ್ ವಾರ್ ನೋಡ್ಕೊಳ್ಳಿ. ಇದು ನೋಡಿ ಅವರು ಇನ್ಡೆಪ್ತಾಗಿ ಹೋಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಟೈಮ್ ನೋಡಿದ್ರೆ ಟೈಮ್ ಕೇಳ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಟೈಮ್ ಕೇಳ್ತಾ ಇದ್ದಾರೆ. ನೀವು ಕನ್ನಡಿಗರು, ಕರ್ನಾಟಕದವರು ಆಂಗ್ಲೋ ಮೈಸೂರು ವಾರ, ಮೈಸೂರು 1 2 3 4 4ನ ಇನ್ ಡೀಟೇಲ್, ಇನ್ ಡೆಪ್ತ್. ಶ್ರೀರಂಗಪಟ್ಟಣ ಒಪ್ಪಂದ ಯಾವಾಗ, ಮಂಗಳೂರು ಒಪ್ಪಂದ ಯಾವಾಗ, ಮದ್ರಾಸ್ ಒಪ್ಪಂದ ಯಾವಾಗ, ತದನಂತರದಲ್ಲಿ ಯಾವ ಒಂದು ವಾರನ್ ಹೇಸ್ಟಿಂಗ್ಸ್ ಎಷ್ಟನೇ ಕದನದಲ್ಲಿ ಬರ್ತಾರೆ, ತದನಂತರದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಯಾವಾಗ ಬರ್ತಾನೆ ನೋಡ್ಕೋಬೇಕು. ಏನಕ್ಕೆ ಅಂತಂದರೆ ಕರ್ನಾಟಕಕ್ಕೆ ಎಕ್ಸಾಮ್ಸ್ಗೆ ಅದು ಬರುತ್ತೆ. ಓಕೆ, ಅದನ್ನು ಇನ್ಡೆಪ್ತ್ ಆಗಿ ಓದ್ಕೊಳ್ಳಿ. ನಂತರದಲ್ಲಿ 27ನೇ ಪ್ರಶ್ನೆ, ದಿ ಗೋಬಿ ಡೆಸರ್ಟ್ ಈಸ್ ಸ್ಪ್ರೆಡ್ ಅಕ್ರಾಸ್ ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರೀಸ್. ನೋಡಪ್ಪ, ಡೆಸರ್ಟ್ ಈಸ್ HOET. ಡೆಸರ್ಟಿಗೆ ಸಂಬಂಧಪಟ್ಟಾಗ ಹೇಗೆ ಓದಬೇಕಂತ ಹೇಳ್ತೀನಿ ನೋಡಿ. ನೋಡಿ ಇಲ್ಲಿದೆ ಕಾಲಹರಿ ಡೆಸರ್ಟ್, ಒಂದು ಡೆಸರ್ಟು, ಇಲ್ಲಿ ಗೋಬಿ ಡೆಸರ್ಟ್. ಸೊ ಮರುಭೂಮಿಗಳು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಕ್ವಶನ್ಸ್ ಹೇಗೆ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಮರುಭೂಮಿಗಳು ಎಲ್ಲೆಲ್ಲಿದ್ದಾವೆ? ಸಹಾರಾ ಡೆಸರ್ಟ್ ಎಲ್ಲಿದೆ, ಕಾಲಹರಿ ಡೆಸರ್ಟ್ ಇದೆ, ನಮೀಬಾ ಡೆಸರ್ಟ್ ಎಲ್ಲಿದೆ, ತದನಂತರದಲ್ಲಿ ಗಲ್ಫ್ ಕಂಟ್ರೀಸಲ್ಲಿ, ಅರೇಬಿಯನ್ ಕಂಟ್ರೀಸಲ್ಲಿ ಕಂಡು ಬರ್ತಕ್ಕಂತಹ ಡೆಸರ್ಟ್ಸ್ ಯಾವಿದಾವೆ ಅಂತ ಒಂದು ಆ್ಯಂಗಲ್. ಸೆಕೆಂಡ್ ಆ್ಯಂಗಲ್ ಯಾವುದು ಅಂತ ಹೇಳ್ತೀನಿ. ಯಾವ ಕಾರಣದಿಂದ ಡೆಸರ್ಟ್ಸ್ ಉಂಟಾಗಿದೆ ಅನ್ನೋದಕ್ಕೂ ಭಾಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಸಹಾರಾ ಡೆಸರ್ಟ್ ಯಾಕೆ ಉಂಟಾಗಿದೆ, ಕೋಲ್ಡ್ ಡೆಸರ್ಟ್, ಕಾಂಟಿನೆಂಟಾಲಿಟಿ, ರೈನ್ ಶಾಡೋ ಎಫೆಕ್ಟ್, ಮಳೆ ನೆರಳಿನ ಪ್ರದೇಶ, ಫಾರ್ ಎಕ್ಸಾಂಪಲ್ ಲಡಾಖ್ ಡೆಸರ್ಟ್. ಕಾಂಟಿನೆಂಟಲಿಟಿ, ಖಂಡಾಂತರ ಕಾರಣದಿಂದ ಯಾವುದು ಉಂಟಾಗಿದೆ, ಗೋಬಿ ಡೆಸರ್ಟ್ ಉಂಟಾಗಿದೆ. ತದನಂತರದಲ್ಲಿ ಶೀತ ಪ್ರವಾಹಗಳ ಕಾರಣದಿಂದ ಯಾವುದು ಉಂಟಾಗಿದೆ, ನಮೀಬಾ ಡೆಸರ್ಟ್ ಉಂಟಾಗಿದೆ. ಸೌತ್ ಆಫ್ರಿಕಾದಲ್ಲಿ, ಚಿಲಿಯಲ್ಲಿ ಕಂಡು ಬರ್ತಕ್ಕಂತಹ ಒಂದು ಡೆಸರ್ಟ್ ನಾವು ಉಂಟಾಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಡೆಸರ್ಟ್ ಯಾಕೆ ಉಂಟಾಗುತ್ತೆ? ನೆಕ್ಸ್ಟು ಮಾನವ ನಿರ್ಮಿತ ಡೆಸರ್ಟಿಫಿಕೇಶನ್, ಮಾನವ ನಿರ್ಮಿತ ಮರುಭೂಮೀಕರಣ, ಅವೈಜ್ಞಾನಿಕ ನೀರಾವರಿ ಮತ್ತು ಅವೈಜ್ಞಾನಿಕ ರಸಗೊಬ್ಬರಗಳ ಬಳಕೆಯಿಂದ ಡೆಸರ್ಟ್ಸ್ ಉಂಟಾಗುತ್ತೆ. ಓಕೆ, ತದನಂತರದಲ್ಲಿ REDD ಒಪ್ಪಂದ, UNCCD, ಯುನೈಟೆಡ್ ನೇಷನ್ಸ್ ಕಾಂಬ್ಯಾಟಿಂಗ್, ಇದು UNCCD ಒಪ್ಪಂದ ಅಂತ ಬರುತ್ತೆ. ಆ ಒಪ್ಪಂದ ನೋಡ್ಕೊಳ್ಳಿ. ಸರ್ ಡೆಸರ್ಟ್ಸ್ ಆರ್ HOET, ಡೆಸರ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, 1992ರಲ್ಲಿ ಒಂದು ಒಪ್ಪಂದ ಬರುತ್ತೆ, ಡೆಸರ್ಟಿಫಿಕೇಶನ್ ಸ್ಟಾಪ್ ಮಾಡ್ಬೇಕಂತೇಳಿ. ಯು ಜಸ್ಟ್ ಟೆಲ್ ಮಿ ವೆದರ್ ಇಟ್ ಈಸ್ ಲೀಗಲಿ ಬೈಂಡಿಂಗ್ ಆರ್ ನಾಟ್, ವೆದರ್ ಇಂಡಿಯಾ ಈಸ್ ಎ ಮೆಂಬರ್ ಆಫ್ ದಟ್ ಕನ್ವೆನ್ಷನ್ ಆರ್ ನಾಟ್, ಯು ಲೆಟ್ ಮೀ ನೋ. ಓಕೆ, ಸೊ ಇದು ಆನ್ಸರ್ ಮಂಗೋಲಿಯಾ ಆ್ಯಂಡ್ ಚೀನಾ. ಓಕೆ, ಸೊ 27ನೇದು ಕ್ವಶನ್ಗೆ ಆನ್ಸರ್ಸ್ ಬಂತು. ನಂತರದಲ್ಲಿ ನನಗೆ 28ನೇದು, ವಿಚ್ ಆಫ್ ದಿ ಫಾಲೋವಿಂಗ್ ಟೂ ಆರ್ ದಿ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದಿ ಬಯೋಗ್ಯಾಸ್. ಸೊ ನಮಗೆ ಹೇಳ್ತಾ ಇದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಬಯೋಗ್ಯಾಸ್ ಆಲ್ವೇಸ್ ಇಂಪಾರ್ಟೆಂಟ್. ಬಯೋಗ್ಯಾಸಲ್ಲಿ ನಮಗೆ ನೋಡಿ, ಬಯೋಗ್ಯಾಸ್, ಬಯೋಡೀಸೆಲ್, ಬಯೋ ಎಥನಾಲ್, ಬಯೋಮೆಥನಾಲ್, ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್. ಬಯೋಫ್ಯೂಯಲ್ಸ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಎಕ್ಸಾಮ್ಸ್ ಓದ್ಕೊಳ್ಳಿ. ಬಯೋಫ್ಯೂಯಲ್ಸ್ಗೆ ಸಂಬಂಧಪಟ್ಟಂಗೆ E100 ಪಾಲಿಸಿ ಅಂದ್ರೇನು, E20 ಅಂದ್ರೇನು ಓದ್ಕೊಳ್ಳಿ, ಎಕ್ಸಾಮ್ಸಿಗೆ ಬರುತ್ತೆ. ವಾಟ್ ಈಸ್ CNG, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತಂದರೆ ಏನು, HCNG ಅಂದರೆ ಏನು, ತದನಂತರದಲ್ಲಿ ಕೋಲ್ ಗ್ಯಾಸಿಫಿಕೇಶನ್ ಅಂತಂದರೆ ಏನು. ದೀಸ್ ಆರ್ ಆಲ್ ಟೆಕ್ನಿಕ್ಸ್ ವಿಚ್ ಆರ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ದಿ ಎನ್ವೈರನ್ಮೆಂಟ್. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂದರೆ ಏನು, ಕಾರ್ಬನ್ ಕ್ಯಾಪ್ಚರಿಂಗ್ ಅಂದರೆ ಏನು. ಸೊ ಇವೆಲ್ಲ ಏನಪ್ಪ ಅಂತಂದರೆ ಪರಿಸರ ಸ್ನೇಹಿ ತಂತ್ರಜ್ಞಾನಗಳು ಎಕ್ಸಾಮ್ಸ್ಗೆ ಬರುತ್ತೆ ಅನ್ನೋದನ್ನು ನಾನು ಇಲ್ಲಿ ಪದೇ ಪದೇ ಹೇಳ್ತೀನಿ. ಆನ್ಸರ್ 1 and 3. ಮೀಥೇನ್ ಎಷ್ಟಿರುತ್ತಪ್ಪ ಅಂತಂದರೆ 50 to 75% ಇರುತ್ತೆ ಮೀಥೇನ್. ತದನಂತರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿರುತ್ತಪ್ಪ ಅಂದರೆ 20 to 25 ಇರುತ್ತೆ. ಓಕೆ, 25% ಇರುತ್ತೆ. ಇದು ಮುಗೀತು. ಇದರಲ್ಲಿ ಹೈಲೈಟಿಂಗ್ ಟಾಪಿಕ್ಸ್ ಏನಿದೆ ಸರ್ ಅಂತಂದರೆ ನೋಡಿ, ಕಾರ್ಬನ್ ಮೊನಾಕ್ಸೈಡ್. ಸರ್ ಕಾರ್ಬನ್ ಮೊನಾಕ್ಸೈಡ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಸೊ ಕಾರ್ಬನ್ ಮೊನಾಕ್ಸೈಡ್ನ ಕಂಡೀಷನ್ಸ್ ಏನು? ಈಗ ನಾನು ಇವತ್ತು ಮೈಸೂರಲ್ಲಿ 2 ಸಹೋದರಿಯರು ಸತ್ತೋಗಿದ್ದಾರೆ ನೋಡಿ. ನಾನು ಪ್ರತಿ ಬಾರಿ ಹೇಳ್ತಿದ್ದೀನಿ, ಎಲೆಕ್ಟ್ರಿಕ್ ಗೀಸರ್ ಬಳಸಿ ಗ್ಯಾಸ್ ಗೀಸರ್ ಬಳಸಿಬಿಡಿ. ಗ್ಯಾಸ್ ಗೀಸರ್ ಬಳಸೋದ್ರಿಂದ ಆ ಗ್ಯಾಸು ಮತ್ತು ಆ ಒಂದು ಮೆಕ್ಯಾನಿಸಮ್ ನಡುವೆ ಕಾರ್ಬನ್ ಮೊನಾಕ್ಸೈಡ್ ಉಂಟಾಗುತ್ತೆ. ಸ್ನಾನಕ್ಕೆ ಹೋದವರು ಅಲ್ಲೇ ಮೂರ್ಛೆ ಬಿದ್ದಳ್ತಾರೆ, ಅವ್ರನ್ನ ಎಬ್ಸಕ್ಕೆ ಹೋದವರು ಅವರು ಹೋಗ್ತಾರೆ. ಸೊ ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ, ಕಾರ್ಬನ್ ಮೊನಾಕ್ಸೈಡ್ ಈಸ್ ಎ ಕಲರ್ಲೆಸ್, ಟೇಸ್ಟ್ಲೆಸ್, ಓಡರ್ಲೆಸ್. ಸೊ ಕಾರ್ಬನ್ ಮೊನಾಕ್ಸೈಡ್ಗೂ ಮತ್ತು ರಕ್ತಕ್ಕೆ ತುಂಬ ಲವ್. ಓಕೆ, ಅದು ಆಕ್ಸಿಜನ್ ಬಂದಾಗ ಚೀ ಅಂದ್ಬಿಡುತ್ತೆ. ಸೊ ಕಾರ್ಬನ್ ಮೊನಾಕ್ಸೈಡ್ ಬಂದಾಗ ಖುಷಿ ಆಗುತ್ತೆ. ಸೊ ಈ ನೋಡಿ, ಮನುಷ್ಯರಿಗೆ ನೆಗೆಟಿವ್ ಕಡೆ ತುಂಬ ಅಟ್ರಾಕ್ಷನ್ ಜಾಸ್ತಿ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಓಕೆನಾ? ಸೊ ಕಾರ್ಬನ್ ಮೊನಾಕ್ಸೈಡ್ ಕಂಡುಬಿಟ್ರೆ ಬ್ಲಡ್ಗೆ ತುಂಬ ಇಷ್ಟ ಆಗುತ್ತೆ, ಆದರೆ ಆಕ್ಸಿಜನ್ ಕಂಡಾಗ ಖುಷಿ ಆಗಲ್ಲ. ಸೊ ಈ ನಿಟ್ಟಿನಲ್ಲಿ ಕಾರ್ಬನ್ ಮೊನಾಕ್ಸೈಡ್ ವೆರಿ ಇಂಪಾರ್ಟೆಂಟ್. ನೋ ಡೌನ್, ದಟ್ ಈಸ್ ಎ HOET. ಓಕೆ, ನಂತರದಲ್ಲಿ 29th ಪ್ರಶ್ನೆ ನಾನು ಹೇಳಿದ್ದೀನಿ, ಆದಿ ಕರ್ಮಯೋಗಿ beta version a responsive governance initiative was launched by which of the following ministry in June 2025. ನೋಡಪ್ಪ,
ಆದಿ ಅಂದರೆ ಆದಿ ಜನಾಂಗ, ಆದಿ ಮಾನವ ಅಂದರೆ ಬುಡಕಟ್ಟು ಜನಾಂಗ. ನಾನು ಹೇಳಿದ್ದೀನಿ ಬುಡಕಟ್ಟು ಜನಾಂಗ ಫಿಕ್ಸ್ ಎಕ್ಸಾಮ್ಸಿಗೆ ಬರ್ತಕ್ಕಂಥದ್ದು. ಯಾವ ಮಿನಿಸ್ಟ್ರಿ ಲಾಂಚ್ ಮಾಡಿದ್ಯಪ್ಪ ಅಂತಂದರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ಓಕೆ, ಓನ್ಲಿ 4. ಈಗ ನಾನು ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ, ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಲಾಂಚ್ ಮಾಡಿದಿರ್ತಕ್ಕಂತಹ ಒಂದು ಪ್ರಮುಖ ಯೋಜನೆ, ಅದು ಎಕ್ಸಾಮ್ಸಿಗೆ ಭಾಳ ಇಂಪಾರ್ಟೆಂಟ್, ಅದು ಹೈಲೈಟ್ ಟಾಪಿಕ್ಕು, ಪ್ರತಿ ಬಾರಿ ಬರುತ್ತೆ. ಯಾವ ಯೋಜನೆ, ಯಾವ ಹಕ್ಕುಗಳು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ವಿ ವಿಲ್ ಹೆಲ್ಪ್ ಯು ಔಟ್. ನೆಕ್ಸ್ಟು 30ನೇ ಪ್ರಶ್ನೆ. 30ನೇ ಪ್ರಶ್ನೆ, ಎಸ್, ವೆರಿ ಇಂಪಾರ್ಟೆಂಟ್. ಅರೇಂಜ್ ದಿ ಫಾಲೋವಿಂಗ್ ಕನ್ಕ್ವೆಸ್ಟ್ಸ್ ಆಫ್ ಅಲ್ಲಾವುದ್ದೀನ್ ಖಿಲ್ಜಿ ಇನ್ ಎ ಕರೆಕ್ಟ್ ಕ್ರಾನಲಾಜಿಕಲ್ ಆರ್ಡರ್ ಅಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಕೋಡ್ ಗಿವೆನ್ ಬಿಲೋ. ನೋಡಿ, ಪ್ರತಿ ಬಾರಿ ಹೇಳ್ತೀನಿ, ನನ್ನ ಕರ್ನಾಟಕ ಹಿಸ್ಟ್ರಿಯನ್ನು ನನ್ನ ಹೈಲ್ಡಿಂಗ್ ಟಾಪಿಕಲ್ಲಿ ಆಲ್ಮೋಸ್ಟ್ 6 ಡೇಸಲ್ಲಿ ಮುಗಿಸಿದ್ದೀನಿ. 6 ಡೇಸ್ ಅಂದರೆ 1 ಡೇಗೆ 20 ಮಿನಿಟ್ಸ್, ಅಂದರೆ 120 ನಿಮಿಷದಲ್ಲಿ ಕರ್ನಾಟಕ ಹಿಸ್ಟ್ರಿ ಮುಗಿಸಿದ್ದೀನಿ. ನಿಮಗೆ ಬೇಕಿರೋದು ಅಷ್ಟೇ ಹೊರತು ಮತ್ತೆ ಕರ್ನಾಟಕ ಹಿಸ್ಟ್ರಿ ಪಾಠ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನೋಡಿಯಪ್ಪ, 1ನೇ ಪುಲಕೇಶಿ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಅಲ್ಲ, 2ನೇ ಪುಲಕೇಶಿ ಮಾತ್ರ ಎಕ್ಸಾಮ್ಸ್ ಇಂಪಾರ್ಟೆಂಟು. ಹಾಗಂತೇಳಿ ನೀವು ಡೆಲ್ಲಿ ಸುಲ್ತಾನೇಟ್ರಲ್ಲಿ ಎಲ್ಲ ಆ ಸುಲ್ತಾನಗಳನ್ನು ಓದ್ಕೊಂತ ಹೋದರೆ ನಿಮ್ಮ ಕತೆ ಸುಲ್ತಾನ್ ಆಗಿಬಿಡುತ್ತೆ. ಓಕೆ, ಎಸ್, ಎಲ್ಲ ಸೈನಿಕರ ಸಾಧನೆಗಳನ್ನು ಓದಬಾರದು, ಆದರೆ ಕೆಲವರ ಸೈನಿಕ ಸಾಧನೆಗಳನ್ನು ಪಕ್ಕ ಓದಬೇಕು. ಅದರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ, 1ನೇ ರಾಜರಾಜ ಚೋಳ, ಮಹೇಂದ್ರ ವರ್ಮನ್, ಕೃಷ್ಣದೇವರಾಯ, ಅಕ್ಬರ್, ಅಶೋಕ, ಇವರ ಸೈನಿಕರ ಸಾಧನೆಗಳನ್ನು ಓದ್ಕೊಳ್ಳಿ. ಇಲ್ಲಿ ಬಂದಿರೋದು 30ನೇ ಕ್ವಶನ್ ಸೈನಿಕರ ಸಾಧನೆಗಳು. ನೀವು ಇದನ್ನು ಬಿಟ್ಟು ಎಲ್ಲ ರಾಜರ ಸೈನಿಕ ಸಾಧನೆಗಳನ್ನು ಓದ್ಕೊಂತ ಹೋದರೆ ಎಕ್ಸಾಮ್ಸು ನಿಮ್ಮ ಕೈಯಲ್ಲಿ ಬರಲ್ಲ. ಓಕೆ, ಸೊ ನಾನು ನನ್ನ HOT ಕ್ಲಾಸಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿನ ಸೈನಿಕ ಸಾಧನೆಗಳನ್ನು ಓದ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದು ರೆಕಾರ್ಡ್ ಇದೆ ವಿಡಿಯೋ. ಐ ಆಲ್ವೇಸ್ ಬಿಲೀವ್ ಇನ್ ಎವಿಡೆನ್ಸ್. ಸೊ ಇದನ್ನು ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾನೆ. ನೋಡಿ, ನನಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ವಾರಂಗಲ್ ಮೇಲೆ ದಾಳಿ 1310 1309 ಸುಮಾರದಲ್ಲಿ ನಮ್ಮ ಈ ಒಂದು ಮಲ್ಲಿಕ್ ಕಾಫೂರ್ ಏನು ಮಾಡ್ತಾನೆ, ದಂಡಯಾತ್ರೆ ಮಾಡ್ತಾನೆ. ಸೊ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಅಲ್ಲಾವುದ್ದೀನ್ ಖಿಲ್ಜಿ ಮಲ್ಲಿಕ್ ಕಾಫೂರ್ ಮೂಲಕ ದಾಳಿ ಮಾಡಿದಾಗ ದಕ್ಷಿಣ ಭಾರತದಲ್ಲಿ ಯಾವ ಸಾಮ್ರಾಜ್ಯ ಆಳ್ವಿಕೆಯನ್ನು ನಡೆಸ್ತಾ ಇತ್ತು? ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. 1. ಸೊ ಅದು ನಮಗೆ ವಾರಂಗಲ್ ಲಾಸ್ಟ್ ಬರ್ತಕ್ಕಂತಹ ಅಂಶ ನೋಡ್ಬೋದು. ಸೊ ನಮಗೆ ಇಲ್ಲಿ ಆನ್ಸರು 2143. ಸೊ ಆನ್ಸರ್ ಈಸ್ 2143. ಓಕೆನಾ? ಸೊ ಜೈಸಲ್ಮರಲ್ಲಿ ಏನಾಗುತ್ತೆ, 1299ರಿಂದ 1300 ಆಗುತ್ತೆ. ರಣತಂಬೂರು 1301, ಚಿತ್ತೋರ್ 1303, ವಾರಂಗಲ್ 1309ರಿಂದ 1310. ಸೊ ಇದು ಅಲ್ಲಾವುದ್ದೀನ್ ಖಿಲ್ಜಿಗೆ ಸಂಬಂಧಪಟ್ಟಂಥ ಸೈನಿಕ ಸಾಧನೆಗಳು. ಈಗ HOT ಬರೀರಿ, ಹೈಲ್ಡಿಂಗ್ ಟಾಪಿಕ್ ಇನ್ನೊಂದು ಹೇಳ್ತೀನಿ. ಮಾರುಕಟ್ಟೆ ಸುಧಾರಣೆಗಳು, ಒಂದು ಕ್ಯಾಶ್ ಕೊಡ್ತಕ್ಕಂಥ ವ್ಯವಸ್ಥೆ, ಕುದುರೆಗೆ ಬ್ರಾಂಡಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ, ತದನಂತರದಲ್ಲಿ ಲ್ಯಾಂಡ್ ರಿಫಾರ್ಮ್ಸು, ಎಸ್, ಎಕ್ಸಾಮ್ಸ್ಗೆ ಭಾಳ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಕ್ವಶನ್ ನಾನು 31ರಿಂದ 50ನೇ ಪ್ರಶ್ನೆಗಳನ್ನು HOT ಸ್ಟೂಡೆಂಟ್ಸ್ಗಳಿಗೆ ನಾನು ಪಾಠ ಮಾಡ್ತೀನಿ. ಸೊ HOT ಸ್ಟೂಡೆಂಟ್ಸ್ ಸಹ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಸೊ 31ರಿಂದ 50ನೇ ಪ್ರಶ್ನೆಗಳನ್ನು ಎಕ್ಸ್ಪ್ಲನೇಷನ್ನು, ಹೈಲ್ಡಿಂಗ್ ಟಾಪಿಕ್ಕು, ಆಯಾಮಗಳ HOT ಕ್ಲಾಸಲ್ಲಿ ಸಿಗ್ತವೆ. ಸೊ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ, ಥ್ಯಾಂಕ್ ಯು. ಓಕೆ.